Hello everyone, I'm Naveen Kumar from Navatej Acupuncture Chiropractic and Nutrition Center, Manvi. ಸೊ ಇವತ್ತು ಸಂಡೇ ಇದೆ. ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ಸ್ ಎಲ್ಲ ಮನೆಯಲ್ಲಿ ನಾನ್ ವೆಜ್ಜೇ ಪ್ರಿಫರೆನ್ಸ್ ಮಾಡ್ತಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಮ್ಮ ಯಾವುದು ತಿಂದರೆ ಬಾಡಿಗೆ ಹೆಲ್ತಿ, ಮೀನ್ಸ್ ಚಿಕನಾ, ಮಟನಾ ಆರ್ ಫಿಶ್ ಆರ್ ಎಗ್. ಸೊ ಕಮಿಂಗ್ ಟು ಫಸ್ಟ್ ನಾವು ಚಿಕನ್ ಬಗ್ಗೆ ಮಾತಾಡೋಣ. ಚಿಕನ್ ಅಂದರೆ ಮೊದಲು ಆಗಿನ ಕಾಲದಲ್ಲಿ ಏನಂದರೆ ಮನೆಯಲ್ಲೇ ಕೋಳಿಗಳನ್ನು ಸಾಕಿ ಅದನ್ನೇ ತಿಂತಿದ್ರು. ಬಟ್ ಇವಾಗ ಅದು ಹೋಗಿದೆ. ನಾವೆಲ್ಲ ಒಂದು ಸೆಡೇಷನ್ ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಆಗ್ಬಿಟ್ಟಿವಿ. ಮೀನ್ಸ್ ಇವಾಗ ಕೋಳಿಗಳು ಅಂದರೆ ಮೀನ್ಸ್ ಇವಾಗ ಫಾರಮ್ ಕೋಳಿ ತಿನ್ನೋದು ಜಾಸ್ತಿ ರೂಢಿಯಾಗಿದೆ. ಸೊ ಅದರಿಂದ ಚಿಕನ್ನು ಅಂದರೆ ಆ ಕೋಳಿ ಬೆಳೆಗೋಸ್ಕರ ಆಗಿನ ಕಾಲದಲ್ಲಿ ಆ 4 5 ತಿಂಗಳ ಮೀನ್ಸ್ 4 to 5 months ಆಗ್ತಿದ್ದು. ಬಟ್ ಇವಾಗ ಸ್ಟೆರಾಯ್ಡ್ಸ್, ಹೆವಿ ಸ್ಟೆರಾಯ್ಡ್ಸ್ ಕೋಳಿಗಳಿಗೂ ಕೊಡೋದ್ರಲ್ಲಿದ್ದ ಅದು ವಿತಿನ್ 120 days ಆರ್ ವಿತಿನ್ 3 months ಒಳಗಡೆ ಅದು ಒಂದು ವೆಯ್ಟ್ ಬಂದುಬಿಡ್ತಾ ಇದೆ. ಸೊ ಹೆವಿ ಸ್ಟೆರಾಯ್ಡ್ ಆರ್ ಗ್ರೋತ್ ಫ್ಯಾಕ್ಟರ್ಸ್, ಆ ಚಿಕನ್ಗೆ ಗ್ರೋತ್ ಫ್ಯಾಕ್ಟರ್ಸ್ ಕೊಡೋದ್ರಲ್ಲಿದ್ದ ಚಿಕನ್ ಅನ್ನೋದು ವಿತಿನ್ 3 months ಒಳಗಡೆ ಡೆವಲಪ್ ಆಗ್ತಾಯಿದೆ. ಸೊ ಅವು ತಿನ್ನೋದ್ರಲ್ಲಿದ್ದ ಸ್ಪೆಷಲಿ ಅಟ್ ದಿ ಏಜ್ ಆಫ್ ಲೆಸ್ ದ್ಯಾನ್ 12 years ಮಕ್ಕಳು, ಮೀನ್ಸ್ ಸಣ್ಣ ಮಕ್ಕಳು, ಸಣ್ಣ ಹುಡುಗರಾಗಲಿ ಇಲ್ಲಾಂದರೆ ಎಸ್ಪೆಷಲಿ ಗರ್ಲ್ಸ್ ಜಲ್ದಿ ಮೆಚ್ಯೂರ್ ಆಗೋ ಚಾನ್ಸಸ್ ಇದೆ. ಸೊ ಅಂಥವ್ರು ಚಿಕನ್ನ ಅವಾಯ್ಡ್ ಮಾಡಿರಿ. ಅದ್ರ ಜೊತೆಯಲ್ಲಿ ಹಾರ್ಮೋನ್ಸ್ ಇಶ್ಯೂಸ್ ಇದ್ದವರು ಅವ್ರೂ ಚಿಕನ್ ಅವಾಯ್ಡ್ ಮಾಡಿರಿ. ಇಲ್ಲಾಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರು ಇಲ್ಲಾಂದರೆ ಪ್ರೆಗ್ನೆನ್ಸಿ ಆಗ್ಲಾರ್ದವರು ಅವ್ರೂ ಚಿಕನನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿರಿ. ಸೊ ಚಿಕನ್ ತಿನ್ಬೋದು, ಸೊ ಅದು ಲಿಮಿಟೆಡ್ ಕ್ವಾಂಟಿಟಿ. ಓಕೆ, ಕಮಿಂಗ್ ಟು ಮಟನ್ ಅಂದರೆ ನಮ್ಮ ಡಯಾಬಿಟಿಕ್ ಆ್ಯಂಡ್ ಕಾರ್ಡಿಯಾಕ್ ಪೇಷಂಟ್ಸ್ ಮಟನ್ ತಿನ್ಬೋದಾ ತಿನ್ಬಾರ್ದ? ಸೊ ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಆನ್ಸರ್. ಮೀನ್ಸ್ ಎಲ್ಲರೂ ಏನು ಅನ್ಕೊಂಡ್ರೆ ಮಟನ್ನಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಲೆವೆಲ್ ಇರ್ತದ, ಕಾರ್ಡಿಯಾಕ್ ಪೇಷಂಟ್ಸ್ ಏನೋ ತಿಂದರೆ ಅವ್ರಿಗೂ ಇನ್ನು BP ಚಾನ್ಸ್ ಆಗೋದು ಚಾನ್ಸಸ್ ಇರ್ತಾವೆ ಅನ್ಕೊಂತೀವಿ. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಮೀನ್ಸ್ ಅದರೊಳಗಡೆ HDL ಆ್ಯಂಡ್ LDL ಅಂದರೆ HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಕೊಲೆಸ್ಟ್ರಾಲ್, LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕೊಲೆಸ್ಟ್ರಾಲ್. ಮೀನ್ಸ್ ಒಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಬಟ್ ಕಮಿಂಗ್ ಟು ಮಟನ್ನಲ್ಲಿ ವಿ ಕ್ಯಾನ್ ಗೆಟ್ ದಿ ಗುಡ್ ಕೊಲೆಸ್ಟ್ರಾಲ್, ಅದು ಬಾಡಿಗೆ ಯೂಸ್ ಆಗ್ತದೆ. ಮೀನ್ಸ್ ತಿನ್ಬೋದು, ಎಲ್ಲರೂ ಮಟನ್ ತಿನ್ಬೋದು. ಕಡೆ ಕಾರ್ಡಿಯಾಕ್ ಪೇಷಂಟ್ಸು ತಿನ್ಬೋದು, ಡಯಾಬಿಟಿಕ್ ಪೇಷಂಟ್ಸೂ ತಿನ್ಬೋದು. ಲಿಮಿಟೆಡ್ ಕ್ವಾಂಟಿಟಿ, ವೀಕ್ಲಿ ಟ್ವೈಸ್, ಒನ್ಸ್ ಆರ್ ಟ್ವೈಸ್, ಮೋರ್ ದ್ಯಾನ್ ನಾಟ್. ಐ ಡೋಂಟ್ ರಿಕಮೆಂಡ್ ಮೋರ್ ದ್ಯಾನ್ ಟ್ವೈಸ್. ಸೊ ಕಮಿಂಗ್ ಟು ಚಿಕನ್, ಮಟನ್ ಈಸ್ ವೆರಿ ವೆರಿ ಹೆಲ್ತಿ, ಹೈ ಪ್ರೋಟೀನ್ ವಿ ಕ್ಯಾನ್ ಗೆಟ್. ಅಂದರೆ ಅದರೊಳಗೆ ಮಟನ್ನಲ್ಲಿ ಮೋರ್ ದೆನ್ 10 types ಆಫ್ ಅಮೈನೋ ಆಸಿಡ್ಸ್ ಇರ್ತವೆ, ರಿಚ್ ಅಮೈನೋ ಆಸಿಡ್ಸ್. ನಮ್ಮ ಬಾಡಿಗೆ ಬೇಕಾಗದಂಥ ಪ್ರೋಟೀನ್ಸ್ ರಿಚ್ ಲೆವೆಲ್ ಇರ್ತದೆ. ಚಿಕನ್ ಮಟನ್ ಅಂತ ಪ್ರಿಫರ್ ಮಾಡಿದ್ರೆ ಮಟನ್ ಈಸ್ ಹೆಲ್ತಿ, ಮಟನ್ ಈಸ್ ಗುಡ್. ಸೊ ಅದ್ರ ಜೊತೆಯಲ್ಲಿ ಫಿಶ್ಶೂ ನಾವು ನೋಡ್ಬೋದು. ಕಮಿಂಗ್ ಟು ಫಿಶ್, ಸೊ ಈ ಅಂದರೆ ಕೆರೆಯಲ್ಲಿ ಬೆಳೆಯೋಂಥ ಫಿಶ್ಶು ಮತ್ತು ಈ ಹಳ್ಳನಲ್ಲಿ ಇಲ್ಲಾಂದರೆ ನದಿನಲ್ಲಿ ಬೆಳೆಯೋಂಥ ಫಿಶ್ಶು ಬಹಳ ಡಿಫ್ರೆನ್ಸ್ ಇದೆ. ಸೊ ಕೆರೆಯಲ್ಲಿ ಬೆಳೆಸೋಂಥ ಫಿಶ್ಗೆ ಇಟ್ ವಿಲ್ ಬಿ ಮೋರ್ ಟೇಸ್ಟಿ, ಭಾಳ ಟೇಸ್ಟ್ ಇರ್ತದೆ ಕಂಪೇರ್ ಟು ಈ ನದಿಗಳಲ್ಲಿ ಸಿಗೋದು, ಹಳ್ಳಗಳಲ್ಲಿ ಸಿಗೋ ಫಿಶ್ಗಿಂತ ಅದು ಭಾಳ ಟೇಸ್ಟ್ ಇರ್ತದೆ. ಬಟ್ ಹೆಲ್ತಿ ಬಾಡಿಗೂ ಅಂದರೆ ನಮ್ಮ ಬಾಡಿಗೂ ಹೆಲ್ತಿ, ನಮಗೆ ಹೆಲ್ತಿ ಆಗಿರೋಂಥದ್ದು ನದಿಗಳಲ್ಲಿ ಇಲ್ಲಾಂದರೆ ಈ ಈ ಹಳ್ಳಗಳಲ್ಲಿ ಸಿಗೋಂಥ ಫಿಶ್ಶು ಭಾಳ ಹೆಲ್ತಿ ನಮಗೆ. ಸೊ ಅದು ಅಲ್ಲದೆ ಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದರೆ ಅವು ಒಮೆಗಾ 3 ರಿಚ್ ಇರೋಂಥ ಫಿಶಸ್ನ ನೀವು ಚೂಸ್ ಮಾಡಿದ್ದೀರಿ, ಸ್ಪೆಷಲಿ ಪ್ರೆಗ್ನೆಂಟ್ ಆಗಿದ್ದವರು. ಸೊ ಅವ್ರಿಗೆ ಅಂದರೆ ಬೇಬಿ ಗ್ರೋತ್ ಆಗೋಗೋಸ್ಕರ ಫಿಶ್ನಲ್ಲಿರೋ ಒಮೆಗಾ 3 ಬಹಳ ಹೆಲ್ಪ್ ಆಗ್ತದೆ. ಸೊ ಅದೂ ಎಲ್ಲ ಫಿಶ್ನಲ್ಲೂ ಸಿಗೋಂಗಿಲ್ಲ, ಯು ಕ್ಯಾನ್ ಗೆಟ್ ಇನ್ ಲಿಮಿಟೆಡ್ ಫಿಶ್. ಅಂದರೆ ಅದು ಸಾಲ್ಮನ್ ಫಿಶ್ ಆಗಲಿ ಇಲ್ಲಾಂದರೆ ಸ್ಪೆಷಲಿ ಇನ್ ಶಾರ್ಕ್ಸ್ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಿಮ್ಗೆ ಸಿಗ್ತದೆ. ಅಂಥವು ಚೂಸ್ ಮಾಡ್ಕೊಂಡು ಫಿಶನ್ನು ತಗೋರಿ, ಎಲ್ಲರೂ ತಗೋಬೋದು. ಸೊ ಇನ್ನೊಂದು ಕಮಿಂಗ್ ಟು ಎಗ್ಸ್ ಅನ್ನೋದು ಇಟ್ ಈಸ್ ಅಂದರೆ ಯೂನಿವರ್ಸಲ್ ಪ್ರಾಬ್ಲಮ್ ಆಗಿದೆ. ಎಗ್ ಅನ್ನೋದು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ ಅದು, ಸೊ ಅದು ಬೇಕಾಗಿಲ್ಲ ನಮಗೆ. ಸೊ ಎಗ್ ಯಾರ್ಯಾರು ತಿಂತಾ ಇದ್ದೀರಿ, ಡೈಲಿ 1 or 2 ಈಸ್ ವೆರಿ ಹೆಲ್ತಿ. ಮೀನ್ಸ್ ಒಂದು ವೀಕ್ಗೆ 7 to 10 eggs ಈಸ್ ಲಿಮಿಟೆಡ್, ನಾಟ್ ಮೋರ್ ದ್ಯಾನ್ ದಟ್. ಐ ರಿಕಮೆಂಡ್ ಓನ್ಲಿ 7 eggs. 7 eggs ನೀವು 7 eggs ತನಕ ನೀವು ಕನ್ಸ್ಯೂಮ್ ಮಾಡ್ಬೋದು, ತಗೋಬೋದು. ಈ ಸ್ಕಿನ್ ಇನ್ಫೆಕ್ಷನ್ಸ್ ಇದ್ದವರು ಇಲ್ಲಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಇದ್ದವರು, ಈ ಇನ್ಫೆಕ್ಷನ್ ಕಡಿಮೆ ಆಗತನ ಸ್ವಲ್ಪ ದಿನ ಈ ನಾನ್ ವೆಜ್ಜನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಇಲ್ಲಾಂದರೆ ಇನ್ನೂ ಈ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ. ಚಿಕನ್ನು, ಮಟನ್ನು, ಫಿಶ್ಶು, ಎಗ್ಗು ಎಲ್ಲವೂ ಹೆಲ್ತಿನೇ, ಬಟ್ ಇಟ್ ಶುಡ್ ಬಿ ಇನ್ ಎ ಲಿಮಿಟೆಡ್ ಮ್ಯಾನರ್. ಓವರ್ ಆಗಿ ತಿಂದರೆ ಯಾವುದಾದ್ರೂ ವಿಷಯನೇ ಆಗ್ತದೆ. ಅಂದರೆ ಸಕ್ಕರೆ ನಮ್ಗೆ ಎಷ್ಟು ತಿನ್ಬೇಕು ಅಷ್ಟೇ, ಅದು ಓವರ್ ಆಗಿ ತಿಂದ್ರೂ ಅದೂ ವಿಷಯನೇ ಆಗ್ತದೆ. ಸೊ ಬಿ ಇನ್ ಅವರ್ ಮೈಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.